ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಫ್ಯಾಷನ್ ಹೆವೆನ್. ಇವತ್ತು ನಾವು ಒಂದು ಫ್ಲವರ್ ಡಿಸೈನ್ನ ಕ್ರೋಶೆ ಕುಚ್ಚು ಹೇಗೆ ಮಾಡೋದು ಅಂತ ನೋಡುವ. ಕ್ಯಾರೆಲ್ಲ ದಾರನ ತಗೊಳ್ಳಿ, ಒಂದು ಸಲ ಲಾಕ್ ಮಾಡಬೇಕು. ಒಂದು ಸಲ ಲಾಕ್ ಮಾಡಿದ ಮೇಲೆ ಇನ್ನೊಂದು ಸಲನೂ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ನಾವು ಇಲ್ಲಿಂದ 3 ಚೈನ್ನ ಹಾಕ್ಕೊಳ್ಬೇಕು. 3 ಚೈನ್ನ ಹಾಕಿಬಿಟ್ಟು ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಮೂರು ಚೈನ್ಗಳನ್ನು ಹಾಕಿ ಮತ್ತು ಅದು ಎಲ್ಲಿಗೆ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಇದೇ ರೀತಿ ನಾವು ಬೇಸ್ನ 3 ಚೈನ್ಗಳನ್ನು ಹಾಕಿ ಸಿಂಗಲ್ ಲಾಕ್ ಮಾಡಿ ಕಂಟಿನ್ಯೂ ಮಾಡ್ಕೊಂಡು ಬರುವ. ಸ್ಟೆಪ್ ಹೇಗೆ ಮಾಡೋದು ಅಂತ ನೋಡುವ. ಇಲ್ಲಿ ತಗೊಂಡು ಇಲ್ಲೇ ನಾವು ಸಿಂಗಲ್ ಲಾಕ್ ಮಾಡಿಕೊಳ್ಬೇಕು. ಇಲ್ಲಿಗೆ ನಾವು ಒಂದು ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿದ್ಮೇಲೆ ನಾವು ಇಲ್ಲಿ 3 ಚೈನ್ ಇದೆಯಲ್ಲ, ಅದಕ್ಕೆ ನಾವು 3 ಚೈನ್ನ ಹಾಕ್ಕೊಂಡು 3 ಚೈನಲ್ಲಿ ಇರುವಲ್ಲೇ ನಾವು ಇಲ್ಲಿ ಲಾಕ್ ಮಾಡಿಕೊಳ್ಬೇಕು. ಹೀಗೆ ಲಾಕ್ ಮಾಡಿದ್ಮೇಲೆ ನಾವು 8 ಚೈನ್ಗಳನ್ನ ಹಾಕ್ಕೊಳ್ಬೇಕು. 1 2 3 4 5 6 7 8 ಈ 8 ಚೈನ್ ಹಾಕಿದ ಮೇಲೆ ನಾವು ಈ 3 ಚೈನ್ಗಳ ಗ್ಯಾಪನ್ನು ಬಿಟ್ಟು 3ನೇ ಗ್ಯಾಪ್ ಒಳಗೆ ನಾವು ಲಾಕ್ ಮಾಡಿಕೊಳ್ಬೇಕು. ನೋಡಿ, ನಾವು ಸೀರೆನ ಸ್ವಲ್ಪ ಉಲ್ಟಾ ತಿರ್ಸ್ಕೊಂಡು, ಅಂದರೆ ನಾನೀಗ ಕ್ಲೋತಲ್ಲಿ ಮಾಡ್ತಾ ಇದ್ದೇನೆ. ಸೊ ನೀವು ಬಟ್ಟೆನ ಹೇಗೆ ತಿರುಗಿಸ್ಕೊಂಡು ಇಲ್ಲಿ ನಾವು ಸಿಂಗಲ್ ಕ್ರೋಶೆಗಳನ್ನ ಹಾಕ್ತಾ ಹೋಗಬೇಕು. 1 2 3 4 5 6 7 8 ನಾವು 2 ಚೈನ್ಗಳನ್ನ ಹಾಕಿಬಿಟ್ಟು ಬಟ್ಟೆನ ಹಿಂದೆ ತಿರುಗಿಸಿ ನೀಡಿಲ್ ಮೇಲೆ ಒಂದು ಸಲ ದಾರನ ತಗೊಂಡು ಈ ಗ್ಯಾಪಿಗೆ ನೋಡಿ ನಾವು ಡಬಲ್ ಕ್ರೋಶೆಗಳನ್ನ ಹಾಕ್ತಾ ಹೋಗಬೇಕು. 2ರಲ್ಲಿ ಒಂದು ಸಲ, 2ರಲ್ಲಿ ಒಂದು ಸಲ. ಹೀಗೆ ನಾವು ಈ ಕಂಬ 2 ಚೈನ್ನ ಲೆಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ 4 ಕಂಬಗಳನ್ನ ಹಾಕ್ಕೊಳ್ಬೇಕು. ಸೊ ಒಂದು ಡಬಲ್ ಕ್ರೋಶೆ ಆಯಿತು. ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ ವಾಪಸ್ ಈ ಹೋಲ್ ಗ್ಯಾಪ್ ಇದೆಯಲ್ಲ ಅದರೊಳಗೆ ನಾವು ಡಬಲ್ ಕ್ರೋಶನ ಮಾಡಬೇಕು. 2 ಡಬಲ್ ಕ್ರೋಶೆ ಆಯಿತು. ಈಗ 3ನೇದು ನೋಡಿ, ಇಲ್ಲಿ ಗ್ಯಾಪ್ ಕಾಣ್ತದೆ ನೋಡಿ, 2 ಆಯಿತು.
3 ಈ ಥರ 4 ಡಬಲ್ ಕ್ರೋಶೆಗಳನ್ನ ಹಾಕಿ ನೆಕ್ಸ್ಟ್ ನಾವು 8 ಚೈನ್ಗಳನ್ನ ಹಾಕ್ಕೊಳ್ಬೇಕು. 1 2 3 4 5 6 7 8 ಚೈನ್ಗಳನ್ನು ಹಾಕಿ ನಾವು ಮತ್ತೆ ಇದೇ ಗ್ಯಾಪಲ್ಲಿ ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿದ ಮೇಲೆ ಬಟ್ಟೆನ ಸ್ವಲ್ಪ ತಿರುಗಿಸ್ಕೊಂಡು ಈ 8 ಚೈನ್ ಗ್ಯಾಪಲ್ಲಿ ನಾವು 9 ಸಿಂಗಲ್ ಕ್ರೋಶೆಗಳನ್ನ ಹಾಕ್ತಾ ಹೋಗಬೇಕು. ಹೀಗೆ 9 ಸಿಂಗಲ್ ಕ್ರೋಶೆಗಳನ್ನ ಹಾಕಿದ ಮೇಲೆ ಈ 4 ಕಂಬಗಳನ್ನ ಹಾಕಿದ್ದೇವಲ್ಲ ಅದರ ಮೇಲೆ ನಾವು ಒಂದು ಸಲ ಲಾಕ್ ಮಾಡಿಕೊಳ್ಬೇಕು. ಇಲ್ಲಿ ಲಾಕ್ ಮಾಡಿದ ಮೇಲೆ ನಾವು 2 ಚೈನ್ಗಳನ್ನ ಹಾಕಿಬಿಟ್ಟು ಬಟ್ಟೆನ ಸ್ವಲ್ಪ ಹಿಂದಕ್ಕೆ ತಿರುಗಿಸಿ ಮತ್ತೆ ನಾವು ನೀಡಲ್ ಮೇಲೆ ದಾರನ ತಗೊಂಡು ಇಲ್ಲಿ ನೆಕ್ಸ್ಟ್ 4 ಹೋಲ್ ಗ್ಯಾಪ್ಗಳಲ್ಲಿ ಡಬಲ್ ಕ್ರೋಶೆಗಳನ್ನ ಮಾಡ್ತಾ ಹೋಗಬೇಕು. ಒಂದು ಡಬಲ್ ಕ್ರೋಶ ಆಯಿತು. ಹೀಗೆ ನಾವಿನ್ನು 3 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಳ್ಬೇಕು. ಮೂರು ಡಬಲ್ ಕ್ರೋಶ ಆಯಿತು. ಈಗ ಮತ್ತೆ 4 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗುವ. ನಾಲ್ಕು ಡಬಲ್ ಕ್ರೋಶೆಗಳನ್ನ ಹಾಕಿದ ಮೇಲೆ 8 ಚೈನ್ಗಳನ್ನು ಹಾಕಿ ಮತ್ತೆ ಅದೇ ಪ್ಲೇಸಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. 1 2 3 4 5 6 7 8 ಚೈನ್ಗಳನ್ನು ಹಾಕಿ ಮತ್ತೆ ಇದೇ ಗ್ಯಾಪ್ಗೆ ಸೇಮ್ ಗ್ಯಾಪಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿದ ಮೇಲೆ ನಾವು ಬಟ್ಟೆನ ತಿರುಗಿಸ್ಕೊಂಡು ಈ 8 ಚೈನ್ ಗ್ಯಾಪಿಗೆ ನಾವು 9 ಸಿಂಗಲ್ ಕ್ರೋಶೆಗಳನ್ನ ಹಾಕೊಂಡು ಹೋಗಬೇಕು. ಈಗ ನಾವು 9 ಸಿಂಗಲ್ ಕ್ರೋಶೆಗಳನ್ನ ಹಾಕಿ ಮತ್ತೆ ಈ ಫಸ್ಟ್ ಡಬಲ್ ಕ್ರೋಶದ ಹೋಲ್ ಗ್ಯಾಪ್ಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಇಲ್ಲಿಂದ 2 ಚೈನ್ಗಳನ್ನ ತಗೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ಈಗ ಇಲ್ಲಿ ಸೇಮ್ ಇಲ್ಲಿ ನಾವು ನೀಡಲ್ ಮೇಲೆ ದಾರನ ತಗೊಂಡು ಡಬಲ್ ಕ್ರೋಶ ಮಾಡಿದ್ದೀವಲ್ಲ ಹಾಗೆಯೇ ಇಲ್ಲಿನೂ 4 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಬೇಕು. ನೀಡಲ್ ಮೇಲೆ ದಾರನ ತಗೊಂಡು ನಾಲ್ಕು ಡಬಲ್ ಕ್ರೋಶೆಗಳನ್ನ ಹಾಕಿ ಮತ್ತೆ ನಾವು 8 ಚೈನ್ಗಳನ್ನ ಹಾಕಿ ಮತ್ತೆ ಅದೇ ಪ್ಲೇಸ್ಗೆ ಲಾಕ್ ಮಾಡಿಕೊಳ್ಬೇಕು. ಈಗ ನಾವು ಈ 8 ಚೈನ್ ಗ್ಯಾಪಿಗೆ ನಾವು 9 ಸಿಂಗಲ್ ಕ್ರೋಶೆಗಳನ್ನ ಹಾಕ್ತಾ ಹೋಗಬೇಕು. ಹಾಕಿ ಇಲ್ಲಿ ನಾವು ಫಸ್ಟ್ ಡಬಲ್ ಕ್ರೋಶದ ಹೋಲ್ ಗ್ಯಾಪಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿದ ಮೇಲೆ ನಾವು 2 ಚೈನ್ಗಳನ್ನ ಹಾಕಿ
2 ಚೈನ್ಗಳನ್ನ ಹಾಕಿ ಮತ್ತೆ ಬಟ್ಟೆನ ಟರ್ನ್ ಮಾಡಿಕೊಂಡು ಎರಡು 4 ಡಬಲ್ ಕ್ರೋಶೆಗಳನ್ನ ಹಾಕಿ ಮತ್ತೆ ವಾಪಸ್ 8 ಚೈನ್ಗಳನ್ನ ಹಾಕಿ ಅದೇ ಗ್ಯಾಪ್ಗೆ ನಾವು ಲಾಕ್ ಮಾಡಿಕೊಳ್ಬೇಕು. ನಾಲ್ಕು ಪೆಟಲ್ ರೆಡಿ ಆಯಿತು. ಸೊ ಈಗ ನಾವು 5ನೇ ಪೆಟಲ್ ರೆಡಿ ಮಾಡುವ. ಸೊ ಈಗ ನಾವಿಲ್ಲಿ ಲಾಕ್ ಮಾಡಿ ಮತ್ತೆ ವಾಪಸ್ ಬಟ್ಟೆನ ತಿರುಗಿಸ್ಕೊಂಡು ಸೇಮ್ ಈ ಗ್ಯಾಪ್ಗೂ ನಾವು 9 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಬರಬೇಕು. ಹೀಗೆ ನಾವು 5ನೇ ಪೆಟಲ್ನ ಹಾಕಿಕೊಂಡು ಬರುವ. ಅದನ್ನು ಹಾಕಿದ ಮೇಲೆ ಇಲ್ಲಿ 2 ಚೈನ್ 4 ಡಬಲ್ ಕ್ರೋಶೆಗಳನ್ನ ಹಾಕಿದ ಮೇಲೆ ಇಲ್ಲಿ 2 ಗ್ಯಾಪ್ನ ಬಿಟ್ಟು ಈ ಸಿಂಗಲ್ ಲಾಕ್ಗೆ ನಾವು ಲಾಕ್ ಮಾಡಿಕೊಳ್ಬೇಕು. ನೋಡಿ ಡಿಸೈನ್ ಹೀಗೆ ಕಾಣ್ತದೆ. ಡಿಸೈನ್ ನೋಡುವಾಗ ದೊಡ್ಡದು ಕಾಣ್ತದೆ, ಬಟ್ ತುಂಬ ಈಸಿ ಇದೆ, ನೀವು ಟ್ರೈ ಮಾಡಿ. ಇದು ನಿಮಗೆ ಇಲ್ಲಿ ಕುಚ್ಚು ಬೇಡ ಅಂದರೆ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಡಿಸೈನ್ನ. ನಿಮಗೆ ಕುಚ್ಚು ಬೇಕು ಹೇಳಿದರೆ ನೀವು 3 ಚೈನ್ನ ಬಿಟ್ಟು ನೆಕ್ಸ್ಟ್ 8 ಚೈನ್ಗಳನ್ನ ಹಾಕಿ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಈಗ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಬರುವ. ಡಿಸೈನ್ ಆದಮೇಲೆ ಹೀಗೆ ಕಾಣ್ತದೆ. ಇದಕ್ಕೆ ಕುಚ್ಚು ಹಾಕಿದರೆ ಹೇಗೆ ಕಾಣ್ತದೆ ಅಂತ ತೋರಿಸ್ತೇನೆ. ಕುಚ್ಚು ಹಾಕಿದ್ಮೇಲೆ ಹೀಗೆ ಕಾಣ್ತದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.